ನೀವು ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಬೆಂಡೆಕಾಯಿ ಗೊಜ್ಜನ್ನು ಮಾಡ್ಕೋಬೋದು. ಬೆಂಡೆಕಾಯಿ ಯಾರೆಲ್ಲ ಇಷ್ಟ ಇಲ್ಲ ಅಂತಾರೆ, ಈ ರೀತಿ ಗೊಜ್ಜನ್ನ ಒಂದ್ಸರಿ ಮಾಡ್ಕೊಂಡು ತಿಂದ್ಕೊಂಡ್ರೆ ನಿಜವಾಗ್ಲೂ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಸಿಂಪಲ್ಲಾಗಿ ಮಾಡ್ಬೋದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸಿಂಪಲ್ಲಾಗಿ ಅನ್ನ ತೊಗೊಂಡಿದ್ದೀನಿ, ಅನ್ನದ ಜೊತೆ ಬೆಂಡೆಕಾಯಿ ಗೊಜ್ಜು. ಬನ್ನಿ ಐಟಮ್ ನೋಡೋಣ. ಫಸ್ಟ್ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ, ತುರಿದಿರುವಂಥ ಕೊಬ್ಬರಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಒಂದು ಚಮಚದಷ್ಟು ಹುರಿಗಡಲೆ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ಇಂಚು ಚಕ್ಕೆ, ಒಂದು 3 ಲವಂಗ. ಇಷ್ಟನ್ನು ನಾವು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ನಂತರದಲ್ಲಿ ಒಂದು ಪಾತ್ರೆಗೆ ಇಲ್ಲಿ ಎಣ್ಣೆ ಸ್ವಲ್ಪನೇ ಉಪಯೋಗಿಸಿದ್ದೀನಿ. ನೀವು ಸ್ವಲ್ಪ ಗ್ರೇವಿ ಚೆನ್ನಾಗಿ ಕಾಣಬೇಕು, ತುಂಬ ಟೇಸ್ಟ್ ಬರಬೇಕು ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ನೋಡಿ ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಜಿಗೆ, ತುಂಬ ಸಣ್ಣ ಮಾಡಬೇಡಿ, ಇದೇ ಸೈಜ್ ಇರಲಿ. ಇವಾಗ ನೋಡಿ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈ ಲೋಳೆ ಅಂಶ ಎಲ್ಲ ಹೋಗಬೇಕು. ಮತ್ತು ಇದಕ್ಕೆ ನೀವು ಹುಣಸೆಹಣ್ಣು ಹಾಕ್ತೀರಾ ಒಬ್ಬರು, ಇಲ್ಲ ನಿಂಬೆ ರಸ ಹಾಕ್ತೀರಾ, ಏನು ಹಾಕೋದು ಬೇಡ. ಸಿಂಪಲ್ಲಾಗಿ ಎಣ್ಣೆಯಲ್ಲೇ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ನಮಗೆ ಘಮ ಘಮ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಬೆಂಡೆಕಾಯಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಗೋಲ್ಡನ್ ಬರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ನೋಡಿ, ಈ ರೀತಿ ಇರಬೇಕು. ಲೋಳೆ ಅಂಶ ಎಲ್ಲ ಹೋಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾವು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ನೋಡಿ ಇಷ್ಟಾದರೂ ಸಾಕು. ನಂತರದಲ್ಲಿ ನಮ್ಮ ಒಂದು ಮಸಾಲೆ ಹಾಕಿದ್ವಿ ರುಬ್ಬಕ್ಕೆ, ಅದು ಕೂಡ ರುಬ್ಬಿ ರೆಡಿಯಾಗಿದೆ. ಈಗ ಇದನ್ನು ಸಿಂಪಲಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಇದೇ ಒಂದು ನಾನು ಪಾತ್ರೆಯಲ್ಲೇ ಒಗ್ಗರಣೆನ ಮಾಡ್ತೀನಿ. ನೋಡಿ ಎಲ್ಲ ತೆಗೆದಿಟ್ಕೊಳ್ಳಿ. ನೀವು ಸ್ವಲ್ಪ ಬೆಂಡೆಕಾಯಿ ಕ್ವಾಂಟಿಟಿ ಜಾಸ್ತಿ ಹಾಕ್ತಿರಂದ್ರೆ ಮಸಾಲೆ ಐಟಮ್ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಇಷ್ಟು ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ, ಈ ರೀತಿ ಆಗಬೇಕು. ನಂತರ ಅದೇ ಒಂದು ಪಾತ್ರೆಗೆ ಮತ್ತೊಂದು 2 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಚೆನ್ನಾಗಿರಬೇಕು ಅಂದರೆ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬಂದಂಗೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಒಂದು ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು, ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಜಾಸ್ತಿಯಾಗಿ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಾವು ಏನು ಮಸಾಲೆ ರುಬ್ಬಿರ್ತೀವಲ್ಲ ಆ ಮಸಾಲೆನ ಹಾಕಬೇಕಾಗುತ್ತೆ. ತುಂಬ ಚೆನ್ನಾಗಿ ಪರಿಮಳ ಕೂಡ ಬರ್ತಾಯಿದೆ, ಘಮ ಘಮ ಅಂತ ಇದೆ. ಈರುಳ್ಳಿ ಒಂದು ಫ್ರೈ ಮಾಡ್ತಿರೋ ವಾಸನೆ ಹಾಗೂ ಮಸಾಲೆ ರುಬ್ಬಿದ್ವಲ್ಲ ಆ ಒಂದು ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ಇದೇ ರೀತಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ಹಾಗೂ ನೀವು ಯಾವ ರೀತಿ ಮಾಡ್ಕೊಂಡ್ರಿ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಆಗಿದೆ ಈರುಳ್ಳಿ, ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಮತ್ತು ಒಂದು ಮಿಕ್ಸರು ಅಥವಾ ನೀವು ಗ್ರೈಂಡರ್ ತೊಳೆದಿರೋ ಜಾರ್ ಇರುತ್ತಲ್ಲ, ಅದ್ರ ನೀರು ಸಪ್ರೇಟಾಗಿ ಇಟ್ಕೊಳ್ಳಿ. ಇವಾಗ ಸೇರಿಸೋದು ಬೇಡ, ಯಾಕಂದರೆ ಇಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರಷ್ಟೇ ನಮಗೆ ಹಸಿ ವಾಸನೆ ಹೋದರಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಗೊಜ್ಜು. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ಹೇಳಿದ್ನಲ್ಲ, ಜಾಸ್ತಿ ಎಣ್ಣೆ ಹಾಕಿದ್ರಿ ಅಂದರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಜಾಸ್ತಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿರೋದ್ರಿಂದ ಅಷ್ಟೇನು ಎಣ್ಣೆ ಬಿಟ್ಕೊಳಲ್ಲ ಇಲ್ಲಿ, ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಘಮ ಘಮ ಪರಿಮಳ ಬರೋವರೆಗೂ ಇದನ್ನು ಹೀಗೆ ನಾವು ಫ್ರೈ ಮಾಡ್ಕೋಬೇಕು. ಈಗ ನೀರು ಸೇರಿಸೋದು ಬೇಡ, ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ನಾನು ಬೇಯಿಸ್ಕೊಳ್ತೀನಿ. ನೋಡಿ ಸ್ವಲ್ಪ ಮುಚ್ಚಳ ಮುಚ್ತೀನಿ. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನಾವು ಎಷ್ಟು ಎಣ್ಣೆ ಹಾಕಿದ್ವೋ ಅಷ್ಟು ಎಣ್ಣೆ ಈ ರೀತಿ ಕೆಳಗಡೆ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಮತ್ತು ಈಗ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ತುಂಬ ಎಣ್ಣೆ ಆಗಿದ್ದರೆ ಪಕ್ಕ ಎಲ್ಲ ಎಣ್ಣೆ ಬಿಟ್ಕೊಂಡು ತಪ ತಪ ಅಂತಿರುತ್ತೆ. ನಾನು ಸ್ವಲ್ಪನೇ ಎಣ್ಣೆ. ನಂತರದಲ್ಲಿ ಸ್ವಲ್ಪ ಇಲ್ಲಿ ಅರಿಶಿನ ಪುಡಿ ಹಾಕಿದ್ದೀನಿ, ಹಾಗೆ ಒಂದು 2 ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ 2 ಚಮಚದಷ್ಟು ಕೊರಿಯಾಂಡರ್ ಪೌಡ್ರ್ ಅಂದರೆ ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಏನು ಗರಂ ಮಸಾಲ ಮಸಾಲ ಏನು ಬೇಡ, ಅದಕ್ಕೆ ಇಷ್ಟೇ ಹಾಕಿದ್ರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕಿದು, ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಕುಡ್ಕೋಬೇಕು. ಎಲ್ಲ ಒಂದು ಈ ಕೆಳಗೆ ಹಾಕಿರೋ ಒಂದು ಮಸಾಲೆಗೆ ಎಲ್ಲ ಮಸಾಲೆ ಕುಡ್ಕೋಬೇಕು. ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಅಂದಮೇಲೆ ನಾವೇನು ಮಿಕ್ಸರು ಅಥವಾ ಗ್ರೈಂಡರು ಒಂದು ಜಾರ್ ತೊಳೆದಿರೋ ನೀರು ಇರುತ್ತಲ್ಲ, ಆ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ ಉಪ್ಪನ್ನ ಹಾಕಿದ್ದೀನಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನೀರನ್ನು ಹಾಕ್ಕೊಳ್ಳಿ.
ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ, ಗೊಜ್ಜು ಒಂದು ಸ್ವಲ್ಪ ಗಟ್ಟಿನೇ ಇರುತ್ತೆ. ಅದರಿಂದ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ. ನಂತರದಲ್ಲಿ ಮತ್ತೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಕೂಡ ಹಾಕಿಬಿಡಿ. ಮತ್ತು ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಅದರಿಂದ ನೋಡಿಕೊಂಡು ಹದದಲ್ಲಿ ಅಂದರೆ ಒಂದು ಲೆವೆಲಲ್ಲಿ ನೀರನ್ನು ಹಾಕಬೇಕಾಗುತ್ತೆ. ನೋಡಿ, ಈಗ ಮತ್ತೆ ಮುಚ್ಚಳ ಮುಚ್ಚಿದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಮತ್ತು ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ನಾವೇನು ಡ್ರೈ ಐಟಮ್ ಹಾಕಿದ್ವಿ ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿ ಈ ರೀತಿ ಕಾಣ್ತಾ ಇದೆ. ಹತ್ತಿರದಿಂದ ನಿಮಗೆ ಶೈನ್ ಕಾಣ್ತಾ ಇರ್ಬೋದು. ವಿಡಿಯೋ ಸ್ವಲ್ಪ ಲೈಟ್ ಆಗಿದೆ ಇದರಲ್ಲಿ. ನೋಡಿ ಈ ರೀತಿ ಆಗಿದೆ. ಇವಾಗ ನೀರನ್ನು ಹಾಕ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕೊಳ್ಳಿ. ಇಷ್ಟು ನೀರಿತ್ತು ನಾನು ಇದು ಗ್ರೈಂಡರ್ದು ಒಂದು ಜಾರ್ ತೊಳೆದಿರುವಂಥ ನೀರು. ನಂತರದಲ್ಲಿ ಮತ್ತು ಸ್ವಲ್ಪ ಬೇಕಾಗುತ್ತೆ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಗಂಟು ಇಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಬೇಕು ಅಂದರೆ ಪ್ಲೇನ್ ನೀರು, ನೀವೇನು ಮಾಮೂಲಿ ನೀರು ಹಾಕ್ತೀರೋ ಆ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಗಟ್ಟಿ ಯಾವತ್ತೂ ಇಡಕ್ಕೆ ಹೋಗ್ಬಿಡಿ, ಬರ್ತಾ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಅದರಿಂದ. ಇವಾಗ ನೋಡಿ ಮಾಮೂಲಿ ನೀರನ್ನು ಹಾಕಿಬಿಟ್ಟು ಈಗ ಒಂದು ಲೆವೆಲ್ಲಿಗೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಆದರೆ ಸಾಕಾಗುತ್ತೆ. ಮತ್ತು ಈ ಟೈಮಲ್ಲಿ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಬೇಕು ಅಂದರೆ ಉಪ್ಪನ್ನು ಹಾಕ್ಕೊಳ್ಳಿ. ಖಾರ ಬೇಕು ಅಂದರೆ ಖಾರ ಕೂಡ ಹಾಕ್ಕೋಬೋದು ನೀವು, ಜಾಸ್ತಿ ಖಾರ ಬೇಕು ಅಂದರೆ. ನಂತರದಲ್ಲಿ ಮತ್ತೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಏನು ಹಾಕಿಲ್ಲ, ಬೇಕಾದರೆ ಒಗ್ಗರಣೆಗೆ ಬೇಕಾದ್ರೆ ಹಾಕ್ಕೋಬೋದು ನೀವು. ಈಗ ಕರೆಕ್ಟಾಗಿ ಆಗಿದೆ. ಇವಾಗ ನಾವು ಫ್ರೈ ಮಾಡಿರುವಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ ಬೆಂಡೆಕಾಯಿ ಹಾಕಿಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಈ ಕುದಿ ಬಂದಮೇಲೆ ನಮಗೆ ಬೆಂಡೆಕಾಯಿ ಒಂದು ಗೊಜ್ಜು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಇವಾಗ ಬೆಂಡೆಕಾಯಿ ಹಾಕಿ ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದು. ಚೆನ್ನಾಗಿ ಕುದ್ದಾಗ ಮಾತ್ರ ಘಮ ಅಂತ ನಮ್ಮ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಕಲರ್ ನಿಮಗೆ ಸ್ವಲ್ಪ ಲೈಟ್ ಅನ್ನಿಸ್ಬೋದು. ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲಿ ಆ್ಯಡ್ ಮಾಡಿಲ್ಲ. ಮತ್ತು ಇಲ್ಲಿ ವಿಡಿಯೋ ಕೂಡ ಯಾವುದೇ ಅಡುಗೆಗೂ ನಾನು ವಿಡಿಯೋಗೆ ಆರ್ಟಿಫಿಷಿಯಲ್ ಅಂದರೆ ಒಂದು ಕಲರ್ಸ್ನ ಆ್ಯಡ್ ಮಾಡಲ್ಲ. ಯಾವ ರೀತಿ ಅಡುಗೆ ಬರುತ್ತೋ ಅದೇ ರೀತಿಯಾಗಿ ನಾನು ವಿಡಿಯೋನ ಹಾಕ್ತೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಗ್ಯಾಸ್ ಕೂಡ ಆಫ್ ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಬೆಳಗ್ಗೆ ಮಾಡಿರೋ ಅನ್ನ ಇತ್ತು. ನಾನು ಇದನ್ನು ಮಧ್ಯಾಹ್ನಕ್ಕೆ ಮಾಡಿದ್ದೆ. ಬೆಳಗ್ಗೆ ನಾನು ಪುಳಿಯೋಗರೆ ಮಾಡಿದ್ದೆ, ಅದರಿಂದ ಅನ್ನ ಮಾಡ್ಕೊಂಡಿದ್ದೆ. ನೋಡಿ ಗೊಜ್ಜು ರೆಡಿಯಾಗಿದೆ. ಅನ್ನ ತೊಗೊಂಡಿದ್ದೀನಿ. ಈಗ ನೋಡಿ ಇದಕ್ಕೂ ಕೂಡ ನಾನು ನಿಮಗೆ ಕಲರ್ ಆ್ಯಡ್ ಮಾಡಿಲ್ಲ. ಅದು ಲೈಟಿಂಗ್ಸಿಂಗೆ ಆಗಿ ಬರ್ತಾಯಿದೆ, ಅಂದರೆ ಲೈಟ್ ಸ್ವಲ್ಪ ಲೈಟು ಡಿಮ್ ಇದೆಯಲ್ಲ ಅದರಿಂದ. ಇವಾಗ ಸಿಂಪಲ್ಲಾಗಿ ನಾವು ಬೆಂಡೆಕಾಯಿ ಗೊಜ್ಜನ್ನ ಈ ರೀತಿ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದಾರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.